ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಮಾವಿನ ಹಣ್ಣು ತೊಗೊಳ್ಳೋಣ ಅಂತ ಮಾರ್ಕೆಟಿಗೆ ಬಂದಿದ್ದೀನಿ. ಯಾವ್ಯಾವ ಥರ ಮಾವಿನ ಹಣ್ಣು ಬೇಕು ನೋಡಿ, ಎಷ್ಟು ಚೆನ್ನಾಗಿದೆ ಗೊತ್ತಾ ಮಾವಿನ ಹಣ್ಣುಗಳು. ಅಂದರೆ ರೇಟು ತುಂಬ ಕಮ್ಮಿ ಆಗ್ತದೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ತುಂಬ ರೇಟ್ ಇತ್ತು, ಈಗ ಸ್ವಲ್ಪ ಕಮ್ಮಿ ಇರೋದ್ರಿಂದ ಸ್ವಲ್ಪ ಮಾವಿನ ಹಣ್ಣು ಊರಿಗೆ ತೊಗೊಂಡೋಗೋಣ ಅಂತೇಳಿ. ಸೊ ಇವಾಗ ನಾನು ಊರಿಗೆ ಹೊರಟಿದ್ದೀನಿ. ಊರಿಗೆ ಹೊರಟು ಇವಾಗ ಅಮ್ಮ ಬರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಅಮ್ಮ ಬರೋ ತನಕ ಏನಾದರೂ ಮಾಡಬೇಕಲ್ವಾ. ಮಾವಿನ ಹಣ್ಣು ತೊಗೊಂಡೋಗೋಣ ಮಗನಿಗೆ ಅಂಥೇಳಿ ಬಂದಿದ್ದೀವಿ. ಅಮ್ಮಂಗೆ ಸ್ವಲ್ಪ ಹಾಸ್ಪಿಟಲಲ್ಲಿ ತೋರಿಸೋದಕ್ಕಿತ್ತು, ಸೊ ಚೆಕಪ್ ಇತ್ತು. ಹಾಗಾಗಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಊರಿಗೆ ಹೋಗೋಣ ಅಂಥೇಳಿ ಅಮ್ಮಂಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಅಮ್ಮನೂ ಕೂಡ ಬಂದರು ಆವಾಗಲೇ. ಅಮ್ಮ ನನ್ನ ಹುಡುಕ್ತಾ ಇದ್ದಾರೆ ಎಲ್ಲಿದ್ದಾಳೆ ಅಂಥೇಳಿ. ಸೊ ನಾನು ನೋಡಿ ಬಂದರು. ನಮಗೆ ನಾನು ಊರಿಗೆ ಹೋಗಿದ್ದು ಮಾರನೇ ದಿವಸನೇ ಒಂದು ನನ್ನ ರಿಲೇಟಿವ್ದು ಮದುವೆ ಇತ್ತು. ಸೊ ಮದುವೆಗೆ ಹೋಗಬೇಕಾಗಿತ್ತು. ಹಾಗೆ ಐಬ್ರೋಸ್ ಆಗಿರಲಿಲ್ಲ, ಐಬ್ರೋಸ್ ಮಾಡಿಸ್ಬೇಕಾಗಿತ್ತು. ಹಾಗೆಯೇ ಪಾರ್ಲರ್ಗೆ ಬಂದಿದ್ವಿ. ನನಗೆ ಚಿಕ್ಕಮಂಗ್ಳೂರಿಗೆ ಹೋಗಬೇಕಾಗಿತ್ತು ಮಾರನೇ ದಿವಸ. ಹಾಗಾಗಿ ತುಂಬ ದಿವಸ ಆಗಿತ್ತು ಐಬ್ರೋಸ್ ಕೂಡ ಮಾಡಿಸಿ. ಸೊ ಅಮ್ಮ ನೋಡಿ ಅಲ್ಲಿ ಫುಲ್ ಫೋನಲ್ಲಿ ಬ್ಯುಸಿ ಇದ್ದಾರೆ, ಹೊರಗಡೆ ಕೂತ್ಕೊಂಡಿದ್ದಾರೆ. ಐಬ್ರೋಸ್ ಮಾಡಿಸ್ಕೊಂಡು ಮತ್ತೆ ಹಾಸ್ಪಿಟಲ್ಗೆ ಬಂದ್ವಿ. ಹೇಗಿದ್ರು ಚೆಕಪ್ ಇತ್ತಲ್ವ, ಚೆಕಪ್ ಮುಗಿಸ್ಕೊಂಡೆ ಹೋಗೋಣ ಅಂತೇಳಿ. ಮತ್ತೆ ಊರಿಗೆ ಹೋದರೆ ಮತ್ತೆ ಬರೋದು ತುಂಬ ಕಷ್ಟ ಆಗುತ್ತೆ, ಹೋಗಿ ಬರೋದೆಲ್ಲ. ಹಾಗಾಗಿ ಬಂದಿದ್ರಲ್ವ ಅಮ್ಮ, ಹಾಗೆ ಚೆಕಪ್ ಮಾಡಿಸ್ಕೊಬಿಟ್ಟು ಡೈರೆಕ್ಟಾಗಿ ಮನೆಗೆ ಊರಿಗೆ ಹೋಗಿಬಿಡೋಣ ಅಂಥೇಳಿ ಡಾಕ್ಟರ್ಗೆ ಅಪಾಯಿಂಟ್ಮೆಂಟ್ ತಗೋತಾ ಇದ್ದೀನಿ. ತುಂಬ ಅಂದರೆ ಅವತ್ತು ತುಂಬ ರಶ್ ಇತ್ತು. ಸೊ ನನಗೆ ಬೇಗ ಸಿಕ್ತು ಅಂತಲೇ ಹೇಳ್ಬೋದು ಅಪಾಯಿಂಟ್ಮೆಂಟು. ಹಾಗೆ ಅಮ್ಮ ಅಲ್ಲಿ ಕಾಯ್ತಾಯಿದ್ರು, ಕೂತ್ಕೊಂಡಿದ್ರು. ಅವ್ರನ್ನ ಕೂರಿಸ್ಬಿಟ್ಟು ನಾನು ಹೋಗಿ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದೆ. ಹಾಗೆ ಡಾಕ್ಟರ್ ಕೂಡ ಇದ್ದರು. ಅವತ್ತು ಸ್ಯಾಟರ್ಡೇ ಇತ್ತು ಅವತ್ತು. ಸೊ ಅಮ್ಮಂಗೆ ಚೆಕಪ್ ಮಾಡೋ ಡಾಕ್ಟರ್ ಅವರೇ ನೋಡಿ. ತುಂಬ ಒಳ್ಳೆ ಡಾಕ್ಟರ್, ತುಂಬ ಚೆನ್ನಾಗಿ ನೋಡ್ತಾರೆ. ಆಯುರ್ವೇದಿಕ್ ಹಾಸ್ಪಿಟಲಲ್ಲಿ. ಅಮ್ಮಂಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಇತ್ತಲ್ಲ, ಹಾಗಾಗಿ ಅದನ್ನು ಟೆಸ್ಟ್ ಮಾಡಿಸೋದಕ್ಕೆ ಅಂತ ಬಂದಿದ್ವಿ. ಹಾಗೆ ಮಧ್ಯಾಹ್ನ ಆಗಿತ್ತು, 1 ಗಂಟೆ ಸುಮಾರು ಆಗಿಬಿಟ್ಟಿತ್ತು. ಮತ್ತು ಊರಿಗೆ ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತಲ್ಲ ಅಂಥೇಳಿ ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂಥೇಳಿ ಊಟ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಮತ್ತು ಹೊರಗಡೆ ಎಲ್ಲ ತಿಂದರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ, ಚೆನ್ನಾಗಿರುತ್ತೆ ಫುಡ್ಡು ಅಂತ ಹೇಳ್ಬಿಟ್ಟು. ನಮ್ಮ ಅಮ್ಮಂಗಂತೂ ತುಂಬಾ ಇಷ್ಟ ಅಲ್ಲಿ ಫುಡ್ಡು. ಅದಕ್ಕೆ ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಊಟ ಮಾಡ್ತಾಯಿದ್ವಿ. ಬೇಗ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಊರಿಗೆ. ಅಲ್ಲಿ ಆನೆ ಗಲಾಟೆ ಎಲ್ಲ ಜಾಸ್ತಿ ಇರೋದ್ರಿಂದ ಬೇಗ ಊರಿಗೆ ಹೋಗ್ಬಿಟ್ವಿ. ಸೊ ಮನೆಗೆ ಬಂದ್ವಿ ಇವಾಗ. ಒಂದ್ಸಲಿ ಕೋಳಿ ಕುಯ್ಲಿಲ್ಲ ನಾ ಇದ್ದಾಗ ನನ್ನ ಎದುರಿಗೆ ಕೋಳಿ ಕುಯ್ದಿಲ್ಲ ಅಜ್ಜಿ. ಯಾಕೆ ಅದಕ್ಕೆ ಕುಯ್ಯೋದು ನೋಡೋದು, ಆಮೇಲೆ ಸುಡೋದೆಲ್ಲ ನೋಡ್ತಾನಲ್ಲ, ಅದು ನೋಡಬೇಕು. ಅವನಿಗೆ ತಿನ್ನೋದಕ್ಕಿಂತ ಸುಡ್ತದ ಅವ್ರು ಸ್ಮೆಲ್ ತಗೊಂಡು ನೋಡಜ್ಜಿ ನೀನು ಅದಕ್ಕೆ ಮತ್ತೆ ತಿನ್ನಕ್ಕಲ್ಲ. ಅಮ್ಮ ಟಿ ವಿ ನೋಡ್ತಾ ಕೂತ್ಕೊಂಡಿದ್ದಾರೆ. ಅಮ್ಮ ನನ್ನ ಮಗನ ಬಗ್ಗೆ ಹೇಳ್ತಾ ಇದ್ದಾರೆ. ಅವನಿಗೆ ಕೋಳಿ ಕುಯ್ಯೋದು ಅಂದರೆ ತುಂಬ ಇಷ್ಟ. ಸೊ ಏನಾದರೂ ಒಂದು ನೆಪ ಬೇಕಿತ್ತು. ನಾನು ಬಂದಿದ್ದೀನಲ್ವ, ಹಾಗಾಗಿ ಅಜ್ಜಿ ನನಗೊಂದು ಕೋಳಿ ಕುಯ್ಯಿ, ಅದನ್ನು ಅವನಿಗೆ ತಿನ್ನೋದಕ್ಕಿಂತ ಅದನ್ನು ನೋಡಬೇಕು, ಅದೊಂದು ಆಸೆ ಅವನಿಗೆ. ಸೊ ಕೋಳಿ, ದನ, ಆಮೇಲೆ ಬೆಕ್ಕು, ಆಮೇಲೆ ಎಲ್ಲ ಪ್ರಾಣಿಗಳನ್ನ ಸಾಕೋದಂದರೆ ನನ್ನ ಮಗಂಗೆ ತುಂಬಾ ಇಷ್ಟ. ಅವನಿಗೆ ಅಂತಲ್ಲ, ಮಕ್ಕಳಿಗೆ ಹಾಗೆ ಅಂತ ಕಾಣುತ್ತೆ. ಆದರೆ ನಾನಿಲ್ಲ, ನಾನು ಹಾಸನಲ್ಲಿದ್ದರೆ ಅಷ್ಟು ಎಲ್ಲ ಯಾವುದಕ್ಕೂ ಅವಕಾಶ ಕೊಡಲ್ಲ ಅಲ್ವಾ. ಇಲ್ಲಿ ಬಂದರೆ ಫುಲ್ ಫ್ರೀ ಅಂದರೆ ಫ್ರೀ ಅಲ್ವಾ, ಏನು ಬೇಕಾದ್ರೂ ಸಾಕೋಬೋದು, ಏನು ಬೇಕಾದ್ರೂ ಮಾಡ್ಬೋದಲ್ಲ. ಅದಕ್ಕೆ ಅವನಂಗಂತ ಹೇಳ್ತಾ ಇದ್ದಾನೆ. ಸೊ ಅಲ್ಲಿ ಅಪ್ಪ, ನಾವು ಯಾರೂ ಇಲ್ಲ ಅಂದರೆ ನಮ್ಮಪ್ಪ ಟಿ ವಿ ಜಾಸ್ತಿ ನೋಡಲ್ಲ. ಟಿ ವಿ ನೋಡಿದ್ರೂ ಅವರು ಅಲ್ಲೇ ಸೋಫಾ ಮೇಲೆ ಕೂತ್ಕೊಂಡು ತೂಕಡಿಸ್ತಾ ಕೂತ್ಕೊಂಡಿರ್ತಾರೆ, ಟಿ ವಿ ನೋಡಲ್ಲ. ಆದರೆ ಇವಾಗ ನನ್ನ ಮಗ ಇರೋದ್ರಿಂದ ಅವನಂತೂ ಅಜ್ಜಿ ತಾತನ ಇಬ್ಬರನ್ನು ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಬಿಡಲ್ಲ. ಕೂತಿದ್ರೆ ಹೋಗಿ ಜಿಪ್ಕಿ ಮಾತಾಡಿಸ್ತಾ ಇರ್ತಾನೆ. ಹೌದಾ, ನಮ್ಮ ಕಕ್ಕೋಪ್ನೆ ಅಂತಿದ್ದೀರಲ್ಲ. ನಿಧಾನಕ್ಕೆ ಹೋಗಿ ಬನ್ನಿ. ನನ್ನ ಮಗನ ಅವಸ್ಥೆ ನೋಡಿ. ಒಂದು ಕೋಳಿ ಯಾರಿಗೂ ಸಿಗಲ್ವಂತೆ, ಯಾವ ಕೋಳಿನೂ ನಮ್ಮಪ್ಪಂಗಾಗಲಿ ಅಮ್ಮಂಗಾಗಲಿ ಯಾರಿಗೂ ಸಿಗಲ್ವಂತೆ. ಆದರೆ ಇವನಿಗೆ ಸ್ವಲ್ಪ ಅಕ್ಕಿ ಹಾಕಿದ್ರೆ ಸಾಕಂತೆ ಆ ಕೋಳಿಗಳು ಸಿಗ್ತಾವಂತೆ. ಅಪ್ಪ ಬೈತಾಯಿದ್ರು, ಹಾಗಂತ ನಮ್ಗೆ ಯಾರಿಗೂ ಸಿಗದಿದ್ದು ಇವನಿಗೆ ಮಾತ್ರ ಸಿಗ್ತವೆ ಅಂತ ಹೇಳಿ. ಆ ಕೋಳಿನ ತೊಗೊಂಬಂದು ಅಡುಗೆ ಮನೇಲಿ ಮುಚ್ಚಾಕೊಂಡು, ಅಯ್ಯೋ ಒಂದು ಅವಸ್ಥೆನೇ ಅಲ್ಲ. ಅದು ಏನಾದರೂ ಸ್ವಲ್ಪ ಚಳಿ ಆದರೆ ತೊಗೊಂಬಂದು ಹಾಸಿಗೆ ಮೇಲೆ ಇಟ್ಕೊಂಡು ರಗ್ ಮುಚ್ಚಿ ಮಲಗಿಸಿರ್ತಾನೆ. ಅಷ್ಟೆಲ್ಲ ರಗಳೆ ಮಾಡ್ತಾನೆ ಊರಿಗೆ ಹೋದರೆ. ಮತ್ತು ಬೆಕ್ಕಿನ ಮರಿ ತಂದ್ಕೊಂಡಿದ್ದಾನೆ. ಅದು ಯಾರ್ದೋ ಮನೇಲಿ ಬೆಕ್ಕಿನ ಮರಿ ಇತ್ತಂತೆ, ಅಲ್ಲಿಂದ ತೊಗೊಂಬಂದಿದ್ದಾನೆ. ಹಾಗೇ ನಾಯಿ ಮರಿಗಳು ಬೇರೆ ತೊಗೊಂಬಂದಿದ್ದಾನೆ. ಅವನದು ಇದೇ ಥರ ಆಟ. ಮತ್ತು ನಮಗೆ ಮಾರನೇ ದಿವಸ ಮದುವೆಗೆ ಹೋಗ್ಬೇಕಿತ್ತಲ್ಲ, ಹಾಗೆ ಮದುವೆಗೆ ಹೊರಟ್ವಿ ನಾವು. ಮದುವೆ ಮನೆಗೆ ಬಂದು
ಚಿಕ್ಕಮಂಗ್ಳೂರಲ್ಲಿ ಮದುವೆ ಇದ್ದಿದ್ದು ತುಂಬ ಹತ್ತಿರದವರೇ ಅಂತ ಹೇಳ್ಬೋದು. ಮದುವೆ ಸ್ವಲ್ಪ ಲೇಟ್ ಆಗಿತ್ತು ಬರೋದು. ಬರಬೇಕಾದ್ರೆ ಒಂದು 12:45 ಆಗಿತ್ತು ಅಂತ ಕಾಣುತ್ತೆ. ಯಾಕೆಂತ ಹೇಳಿದ್ರೆ ನಮ್ಮದು ಡ್ರೆಸ್ ಎಲ್ಲ ಚೇಂಜ್ ಆಗಿರಲಿಲ್ಲ. ನಮ್ಮ ಆಂಟಿ ಮನೆಗೆ ಹೋಗ್ಬಿಟ್ಟು ಆಂಟಿ ಮನೇಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದು. ಸೊ ಚೌಟ್ರಿನಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಡೆಕೋರೇಷನ್ಸ್ ತುಂಬ ಚೆನ್ನಾಗಿ ಮಾಡಿದರು. ಒಂದು 2-3 ತಿಂಗಳು ಹಿಂದೆ ನಾವು ಹುಡುಗನ ಕಡೆಯಿಂದ ಹೋಗಿದ್ದು. ಹುಡುಗಿ ಅಣ್ಣನ ಮದುವೆ ಆಗಿತ್ತಂತೆ. ಅದನ್ನೇ ವಿಡಿಯೋ ಹಾಕಿದ್ರು. ಹಾಗೇ ನಾನು ವಿಡಿಯೋ ತೊಗೊಂಡಿದ್ದೀನಿ. ಆ ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ ಅದು ಹುಡುಗಿ ಅಣ್ಣಂದಂತೆ. 2 ತಿಂಗಳು ಹಿಂದೆ ಇದೇ ಚೌಟ್ರಿನಲ್ಲಿ ಮದುವೆ ಆಗಿತ್ತು. ಹಾಗಾಗಿ ಅವರು ವಿಡಿಯೋ ಹಾಕಿದ್ರು. ಸೊ ಎಲ್ಲರಿಗೂ ವಿಡಿಯೋ ನೋಡೋಕ್ಕೆ ಬಿಟ್ಟಿದ್ರು. ಯಾಕೆಂದರೆ ಹುಡುಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋದಕ್ಕೆ ಅಂತ ಹೋಗಿದ್ರು. ನಾವು ಹುಡುಗನ ಕಡೆಯವರಾಗಿರೋದ್ರಿಂದ ನನಗೆ ಹುಡುಗಿ ಕಡೆ ಅಷ್ಟೊಂದು ಕ್ಲೀನಾಗಿ ಗೊತ್ತಿಲ್ಲ. ಸೊ ನಮ್ಮ ಹುಡುಗಿನ ತೋರಿಸ್ತೀನಿ ಬನ್ನಿ. ಇದೇ ನಮ್ಮ ಹುಡುಗಿ. ಸೊ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರಲ್ವ. ಯಾವ ದೃಷ್ಟಿನೂ ಬೀಳದೇ ಇರಲಿ ಅಂತ ನಾನು ಅನ್ಕೋತೀನಿ. ಇವರು ಹೇಗೆ ನಮ್ಮ ರಿಲೇಟಿವ್ ಅಂತ ಹೇಳಿದ್ರೆ ನಮ್ಮ ಅಪ್ಪಂದು ಅತ್ತೆಯ ಮಗ. ಬಟ್ ನಮಗೆ ತುಂಬ ಹತ್ತಿರ ಅಂದರೆ ಹತ್ತಿರದವರು. ಸಂಬಂಧದಲ್ಲಿ ಸ್ವಲ್ಪ ದೂರ ಅಂತ ಅನಿಸಿದ್ರು ನಮಗೆ ತುಂಬ ಅಂದರೆ ತುಂಬ ಹತ್ತಿರದವರು. ಸೊ ಅವರು ಹುಡುಗರು ಇಬ್ಬರು ಇಂಜಿನಿಯರ್ಸು, ಹಾಗೆಯೇ ಹುಡುಗಿರು ಕೂಡ ಇಬ್ಬರು ಇಂಜಿನಿಯರ್ಸ್ಗಳು. ಸೊ ಬೆಂಗಳೂರಲ್ಲಿರೋದು. ಸೊ ಹಾಗೆಯೇ ನಾವು ಊಟಕ್ಕೆ ಹೋದ್ವಿ. ತುಂಬ ಹೊಟ್ಟೆ ಹಸಿತಾ ಇತ್ತು. ಭರ್ಜರಿ ಬಾಡೂಟ ಇತ್ತು, ಬಿರಿಯಾನಿ ಇತ್ತು, ಆಮೇಲೆ ನಾನ್ ವೆಜ್ ಎಲ್ಲ ವೆರೈಟಿ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು ಊಟ. ಹಾಗೆಯೇ ನಾವು ಆಲ್ರೆಡಿ ಫಸ್ಟೇ ನಾವು ವಿಶ್ ಮಾಡಿದ್ವಿ ಹುಡುಗಿಗೆ. ಸೊ ನಮಗೂ ಸ್ವಲ್ಪ ಊರಿಗೆಲ್ಲ ಹೋಗಬೇಕಂದ್ರೆ ಲೇಟ್ ಆಗುತ್ತಲ್ವ. ಸೊ ಊರಿಗೆ ಹೊರಡಬೇಕಾಗಿತ್ತು. ಹಾಗೆಯೇ ನಮ್ಮ ಅತ್ತೆಯವರೆಲ್ಲ ನಮ್ಮ ಜೊತೆನೇ ಬಂದರು. ನಮ್ಮ ಅತ್ತೆ ಅಂದರೆ ನಮ್ಮ ಅಪ್ಪನ ತಂಗಿ. ಸೊ ಅವ್ರನ್ನ ಕರ್ಕೊಂಡು ಹಾಗೆಯೇ ನಾವು ಮನೆಗೆ ಹೋಗೋಣ ಅಂತ ಹೇಳಿ ಕೆಳಗೆ ಬರ್ತಾಯಿದ್ವಿ. ಸೊ ಈ ಚೌಟ್ರಿನ ಯಾರೆಲ್ಲ ನೋಡಿದ್ದೀರಾ ಜಸ್ಟ್ ಪ್ಲೀಸ್ ಕಮೆಂಟ್ ಮಾಡಿ. ಚಿಕ್ಕಮಂಗ್ಳೂರಲ್ಲಿರೋ ಚೌಟ್ರಿ ಇದು. ಸೊ ನಾವು ಅಪ್ಪನ ಹುಡುಕ್ತಾ ಇದ್ದೀವಿ. ಅಪ್ಪ ಸಿಗ್ತಾ ಇಲ್ಲ. ಅದನ್ನೇ ಮಾತಾಡ್ಕೊಂಡು ಹೋಗ್ತಾಯಿದ್ವಿ ನಾನು ಅಮ್ಮ. ಮತ್ತು ನಾವು ಮನೆಗೆ ಹೋಗಬೇಕಾದ್ರೆ ಸಂಜೆ ಆಗಿತ್ತು. ಹಾಗಾಗಿ ನಾನು ಯಾವುದೇ ವೀಡಿಯೋ ಮಾಡಲಿಲ್ಲ. ಬೆಳಿಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಸ್ವಲ್ಪ ತಿಂಡಿ ತಿಂದು ಮುಗಿಯೋಷ್ಟೊತ್ತಿಗೆ ಅಲ್ಲಿ ಅಳವೆ ಇದೆ ಅಂತ ಯಾರೋ ಹೇಳಿದ್ರು. ಸೊ ಅದಕ್ಕೆ ಅಳವೆ ಹುಡ್ಕೊಂಡು ಹೋಗಿದ್ದೀನಿ. ಅಪ್ಪ ನನ್ನ ಜೊತೆ ಬರ್ತೀನಿ ಅಂತ ಹೇಳ್ಬಿಟ್ಟು ಯಾರೋ ಸರ್ವೇರ್ ಬಂದರು ಅಂತ ಹೇಳ್ಬಿಟ್ಟು ನನಗೂ ಕೈ ಕೊಟ್ಬಿಟ್ಟು ಹೋಗ್ಬಿಡ್ತು. ನಾನು ಒಬ್ಬಳೇ ಹುಡ್ಕೊಂಡು ಹೋಗ್ತಾಯಿದ್ದೀನಿ. ಅದು ಎಲ್ಲಿ ಪ್ಲೇಸ್ ಏನು ಅಂತ ಏನೂ ಹೇಳಿದ್ದಿಲ್ಲ ಆಯಿತಾ. ನಾನು ಒಬ್ಬಳನ್ನೇ ಕಳಿಸಿದೆ. ಎಲ್ಲಿ ಅಂತ ಹುಡ್ಕೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ನನ್ನ ಅವಸ್ಥೆ ಅಲ್ವೇ ಇಲ್ಲ. ಲಾಸ್ಟಿಗೆ ಆಮೇಲೆ ಹುಡ್ಕೊಂಡು ನೋಡಿ ಮುಂದೆ ಏನಾಗುತ್ತೆ. ಬನ್ನಿ ನಾವು ಹೋಗಿ ತೆಗಿತಾ ಇರೋಣ. ಅಷ್ಟೊತ್ತಿಗೆ ಬರ್ತಾರೆ ಅಂತ ಕಾಣ್ತದೆ. ಅಳಬೆ ಎತ್ತೋದಕ್ಕೆ ನಾನು ನನ್ನ ಮಗ ನಮ್ಮಪ್ಪ ಹೊರಟಿದ್ವಿ. ಅಷ್ಟೊತ್ತಿಗೆ ಇದು ಯಾವುದೋ ಪಕ್ಕದ ತೋಟದಲ್ಲಿ ಸರ್ವೆ ಮಾಡ್ತೀವಿ ಅಂತ ಬಂದಿದ್ದಾರೆ. ಅದಕ್ಕೆ ಪಕ್ಕದ ತೋಟದವ್ರದ್ದು ಯಾರ್ದು ಸರ್ವೆ ಆಗಬೇಕಂತೆ. ಅದಕ್ಕೆ ನಮ್ಮ ತೋಟನೂ ಆದರೆ ಪಕ್ಕ ಇದೆಯಲ್ಲ, ಹಾಗಾಗಿ ಅವ್ರಿಗೋಸ್ಕರ ನಮ್ಮಪ್ಪ ಅಲ್ಲಿ ಹೋಗಿದೆ ನೋಡೋದಕ್ಕೆ ಅಂತೇಳಿ. ಆದರೆ ನನ್ನನ್ನು ಮಾತ್ರ ಬಿಟ್ಟೋಗಿದೆ. ಇಲ್ಲಿ ನೋಡಿಲಿ ಚೀಲ ಇದೆ. ಚೀಲ ಏನು ಗೊತ್ತಾ, ಬ್ಯಾಗ್ ಏನಕ್ಕೆ ಗೊತ್ತಾ, ಅಳಬೆ ಎತ್ತೋದಕ್ಕೆ. ಅಳಬೆ ನೋಡ್ಕೊಂಡು ಬರ್ತಾಯಿದ್ದೀನಪ್ಪ. ಒಂದೆಲ್ಲೂ ಕಾಣ್ತಲ್ಲ. ಊರಿಗೆ ಬಂದರೆ ನೋಡಿ ಈ ಥರ ಎಲ್ಲ ಹಳ್ಳಿಗಳ ಐಟಮ್ ಎಲ್ಲ ತಿನ್ಕೊಳ್ಬೋದು. ಅದೇ ಅಲ್ಲಿದ್ದರೆ ಏನಿಲ್ಲ. ಅದೇ ಚಪಾತಿ, ಅದೇ ರೊಟ್ಟಿ, ಅದೇ ಪೂರಿ, ಅದೇ ದೋಸೆ, ಅದೇ ಇಡ್ಲಿ, ಬರೀ ಅದನ್ನೇ ತಿನ್ಕೊಂಡಿರೋದು. ಅಪ್ಪ ಸುಸ್ತಾಯಿತು. ತುಂಬ ದಿವಸ ಆಗಿತ್ತಲ್ಲ ನಡೆದು, ಸುಸ್ತಾಗ್ತದೆ. ಎಲ್ಲಿದೆ ಅಂತ ಗೊತ್ತಿಲ್ವಲ್ಲ. ನಮ್ಮಪ್ಪ ಏನು ಇಲ್ಲೇ ಇದೆ ಅಂತ ಏನು ಹೇಳಿಲ್ಲ. ನಾನೇ ಹುಡ್ಕೊಂಡು ಬರ್ತಾಯಿದ್ದೀನಿ ಎಲ್ಲಿದೆ ಅಂಥೇಳಿ. ಅಂದರೆ ಇದೇನು ಗೊತ್ತಾ, ದರ್ಗಳ್ಬೆ ಅಂಥೇಳಿ ಇದೆ. ನೋಡೋಣ ಬನ್ನಿ ಎಲ್ಲಿದೆ ಅಂತ ಗೊತ್ತಿಲ್ಲ. ನಮ್ಮ ತೋಟದಲ್ಲಿದೆಯಾ ಇಲ್ಲ ಇನ್ನೆಲ್ಲಾದರೂ ಬೇರೆ ಕಡೆ ಇದೆಯಾ ಬಂದು ಗೊತ್ತಿಲ್ಲ. ಹುಡ್ಕೊಂಡು ಬಂದಿದ್ದೀನಿ. ಎಲ್ಲೂ ಕಾಣಿಸ್ತಾ ಇಲ್ಲ. ಹೆಂಗಿದೆ ಗೊತ್ತಾ, ನಾನು ಹೋಗ್ತಾ ಇರೋ ದಾರಿ ತೋರಿಸ್ತೀನಿ ತಾಳಿ. ಹೇಗಿದೆ ನಾನು ಹೋಗ್ತಾ ಇರೋ ದಾರಿ, ಬನ್ನಿ ನೋಡೋಣ. ಹೋಗಿ
ಎಲ್ಲೂ ಕಾಣಿಸ್ತಾ ಇಲ್ವಲ್ಲಪ್ಪ. ಅಪ್ಪ ನಿನ್ನೆ ಮೊಗ್ಗಾಗಿತ್ತು, ಇವತ್ತು ಅರಳಿರುತ್ತೆ ಅಂತ ನನ್ನನ್ನು ಕಳಿಸ್ತು. ನಾನೇನೋ ಮುಂದೆ ಬಂದೆ. ಈಗ ಅಪ್ಪನ ಹತ್ರ ಬೈಸ್ಕೋಬೇಕನ್ನೋ ಗೊತ್ತಿಲ್ಲ, ಇಷ್ಟು ದೂರ ಯಾಕೆ ಬಂದಿದ್ಯಾ ಅಂತ. ಬಟ್ ನಾನು ಹುಡ್ಕೊಂಡು ಬರ್ತಾಯಿದ್ದೀನಿ. ನನಗೆ ಅಳಬೆ ಅಂದರೆ ತುಂಬಾ ಇಷ್ಟ. ಅದಕ್ಕೆ ದರ್ಗಳ್ಬೆ ಇದೆ ಅಂದರೆ ಯಾರೇ ತಾನೇ ಬಿಡ್ತಾರೆ ಅಲ್ವಾ, ಅದನ್ನೇ ಹುಡ್ಕೊಂಡು ಬಂದೆ. ಮತ್ತು ಆಮೇಲೆ ನೆನಪಾಯಿತು, 2 ದಿನದ ಹಿಂದೆ ಆನೆ ಬಂದಿದೆ ಅಂತೆ. ಆನೆ ಬಂದಿದೆ, ಅದು ಬೇರೆ ಎಲ್ಲದನ್ನೂ ಹಾಳು ಮಾಡಿ, ಕಾಫಿ ಗಿಡಗಳನ್ನೆಲ್ಲ ಹಾಳು ಮಾಡಿ, ಆಮೇಲೆ ಮತ್ತು ಬಾಳೆ ಎಲ್ಲ ಹಾಳು ಮಾಡಿ, ಆಮೇಲೆ ಹಲಸಿನ ಹಣ್ಣೆಲ್ಲ ತಿನ್ಕೊಂಡು ಹೋಗಿದೆಯಂತೆ. ಅದೊಂದು ಭಯ ಆಯಿತು. ಅದಕ್ಕೆ ಇವಾಗ ಮನೆಗೆ ಹೋಗೋಣ ಅಂತ ಇದ್ದೀನಿ. ಬಟ್ ಅಳಬೆ ಸಿಗುತ್ತೋ ಇಲ್ವೋ ಅಂಥೇಳಿ ನಾಳೆನ ವೀಡಿಯೋ ನೋಡಿ ಆಯಿತಾ. ಇವತ್ತಿನ ವೀಡಿಯೋ ನೋಡಿದವರು ದಯವಿಟ್ಟು ನಾಳೆ ವೀಡಿಯೋ ನೋಡಿ, ಯಾರೆಲ್ಲ ನನಗೆ ಸಿಗುತ್ತೋ ಇಲ್ವೋ, ಇಲ್ಲಾಂದರೆ ನಾನು ಎಲ್ಲಾದರೂ ಸಿಕ್ಕಾಕೋತೀನೋ, ಇಲ್ಲ ಮಧ್ಯದಲ್ಲೇ ಬಾಕಿ ಆಗ್ತೀನೋ, ಇಲ್ಲ ಮನೆಗೆ ಹೋಗ್ತೀನೋ ಅಂತ ನಿಮಗೆ ನಾಳೆ ಗೊತ್ತಾಗುತ್ತೆ. ಸೊ ಅಳಬೆ ಸಿಗ್ತೋ ಇಲ್ವೋ ಅಂಥೇಳಿ ನಾಳೆ ಹೇಳ್ತೀನಿ, ಓಕೆನಾ. ಹಾಗೆಯೇ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ, ಓಕೆನಾ. ನಾನು ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡೋದಕ್ಕೆ ನಿಮ್ಮಿಂದ ನನಗೊಂದು ದೊಡ್ಡ ಪ್ರೋತ್ಸಾಹ ಅಂತಲೇ ಹೇಳ್ಬೋದು. ಹಾಗೆಯೇ ನಾಳೆ ವಿಡಿಯೋ ನೋಡೋದನ್ನು ಮರಿಬೇಡಿ, ಓಕೆನಾ. ಬಾಯ್.